ನಮಸ್ತೆ ಗೆಳೆಯರಿ, ಇಂದು ನನ್ನ ಹುಟ್ಟುಹಬ್ಬ. ಹಾಗಾಗಿ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನಮ್ಮ ಊರಿನ ಪೆರಡಾಲ ಶ್ರೀ ಉದ್ರೇಶ್ವರ ದೇವಸ್ಥಾನಕ್ಕೆ. ಆದರೆ ಏಳುವಾಗಲೇ ಲೇಟ್ ಆಯಿತು, 7 ಗಂಟೆ ಆಯಿತು. 7ವರೆಗೆ ಪೂಜೆ ನಿಂದು ಹೊರಡಬೇಕಲ್ಲ. ಹಾಗೆ ನನಗಾಯಿತು ಮಧುರೆಗೆ ಹೊರಡೋಣ ಅಂತೇಳಿ. ಹಾಗೆ 8 ಗಂಟೆಗೆ ಬಸ್ಸು. 8 ಗಂಟೆಗೆ ಬಸ್ ಇಲ್ಲ. ಇವತ್ತು ಆದಿತ್ಯವಾರ ಅಲ್ವಾ, ಆದ ಕಾರಣ ಇವತ್ತು ಬಸ್ ಇಲ್ಲ ಅಂತ ಕಾಣ್ತದೆ. ಹೋಗುವುದೇ ಅಂತ ಹೇಳಿ ನಾನೀಗ ಉಳಿಯತಡ್ಕ ಬಸ್ ಸ್ಟ್ಯಾಂಡ್ನಲ್ಲಿದ್ದೇನೆ. ಹಾಗೆ ಹಣ, ಕೊಡೆ, ಮೊಬೈಲ್ ಎಲ್ಲವನ್ನು ಕೈಯಲ್ಲಿ ಭದ್ರವಾಗಿ ಹಿಡಿದಿದ್ದೇನೆ. ಬಸ್ಸಿಗೆ ಲೇಟ್ ಆಗ್ಬೋದು ಅಂತ ಹೇಳಿ ಅಕ್ಕನೇ ನನ್ನನ್ನು ಡ್ರಾಪ್ ಮಾಡಿದ್ದು. ಅಲ್ಲಿ ಅಂಗಡಿಯಲ್ಲಿ ಕೇಳಿದಾಗ ಬಸ್ಸು ಹೋಗಲಿಲ್ಲ ಅಂತ ಹೇಳಿದರು. ಹಾಗೆ ನಾನು 8:15ಕ್ಕೆ ಬರುವಂತಹ ಬಸ್ಸಿನಲ್ಲಿ ಹತ್ತಿ ಸೀತಂಗೋಳಿಯಾಗಿ ಹೋಗಿ ಉಳಿಯತಡ್ಕದಲ್ಲಿ ಇಳಿದು ಅಲ್ಲಿಂದ ಮಧುರೆಗೆ ಹೋಗ್ತಾ ಇರುವುದು ಈಗ. ಹಾಗೆ ನಾನು ಮಧುರು ತಲುಪಿದ್ದೇನೆ. ಎಷ್ಟು ಚಂದ ಉಂಟಲ್ವಾ ಪ್ರವೇಶ ಗೋಪುರ ನೋಡಲಿಕ್ಕೆ, ಅಲ್ವನಾ? ಹಾಗೆ ಸ್ವಲ್ಪ ಬೇಗ ಹೋಗೋಣ ಚೀಟಿ ಮಾಡಲಿಕ್ಕೆ, ಇಲ್ಲಾಂದರೆ ಭಯಂಕರ ಕ್ಯೂ ಇದ್ದಿತ್ತು. ಹಾಗೆ ಒಂದು ಉದಯಾಸ್ತಮಾನ ಸೇವೆ ಮಾಡಿಕೊಂಡೆ. ಹಾಗೆ ಕಾಲು ತೊಳೆದು ಒಳಗಡೆ ಹೋಗ್ತಾ ಇದ್ದೇನೆ. ಒಳಗಡೆ ಹೋದಾಗ ಪ್ರಸಾದಕ್ಕೆ ಕ್ಯೂ ಉಂಟು. ದೊಡ್ಡ ಕ್ಯೂ ಇರಲಿಲ್ಲ. ಆದಿತ್ಯವಾರ ಆದ ಕಾರಣ ಸುಮಾರು ಒಳ್ಳೆ ದೊಡ್ಡ ಕ್ಯೂ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಭಾಗ್ಯಕ್ಕೆ ಪ್ರಸಾದಕ್ಕೂ ಕೂಡ ಸಣ್ಣ ಕ್ಯೂ ಇದ್ದದ್ದು. ಅದು ದೊಡ್ಡದಾಗ್ಬೋದೇನೋ ಅಂತ ಅಂದ್ಕೊಂಡೆ, ಆದರೆ ಹೆದರಿದ ಹಾಗೆ ದೊಡ್ಡ ಕ್ಯೂ ಇರಲಿಲ್ಲ. ಮತ್ತು ಉದಯಾಸ್ತಮಾನ ಸೇವೆ ಕೂಡ ದೊಡ್ಡ ಕ್ಯೂ ಇತ್ತು. ಆದರೆ ಅಲ್ಲಿ 3 ಕ್ಯೂ ಮಾಡಿದರು ಅವರು, ಆದ ಕಾರಣ ಸ್ವಲ್ಪ ಸುಲಭ ಆಯಿತು. ಹಾಗೆ ದೇವರನ್ನು ಪ್ರಾರ್ಥಿಸಿ ಹೊರಗೆ ಇಳಿಯೋಣ ಅಂತ ಅಂದ್ಕೊಂಡೆ. ಹಾಗೆ ಬಾಣಂಗಳಕ್ಕೆ ನೋಡಿದಾಗ ಅಲ್ಲಿ ಚಂದಕ್ಕೆ ಒಂದು ವ್ಯೂ ಕಂಡು ಬಂತು. ಅಂದರೆ ಒಳ್ಳೆ ಮೋಡ ಹೀಗೆ ತಿಳಿಯಾಗಿ ಕಣ್ಣಿಗೆ ಕಾಣ್ತಾ ಉಂಟು. ಅದನ್ನು ಶೂಟ್ ಮಾಡಿದೆ. ನೋಡಿ, ನಾವು ಮಾತಾಡಿದ್ದದಕ್ಕೆ ಕೇಳ್ತು ಅಂತ ಕಾಣ್ತದೆ. ನೋಡಿ, ಇದುವರೆಗೆ ಮಲಗಿತ್ತು, ಇವಾಗ ಬೊಗಳ್ತಾ ಇದೆ. ಅದು ಯಾರೋ ಬಂದಿರಬೇಕು ಮನೆಗೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಉದಯಾಸ್ತಮಾನ ಸೇವೆ ಮಾಡಿಸ್ಕೊಂಡು ಅಲ್ಲಿ ಹೋದಾಗ ದೊಡ್ಡ ಕ್ಯೂ ಇರುತ್ತೆ, ಅಲ್ಲದಿದ್ದರೆ ಪ್ರಸಾದ ಮುಗಿದಿರುತ್ತೆ ಅಲ್ಲ. ಕೆಲವೊಮ್ಮೆ ಅವರೇ ಹೇಳ್ತಾರೆ ಪ್ರಸಾದ ಮುಗಿಯಿತು ಅಂತ ಹೇಳಿ ಹೇಳ್ತಾರೆ. ಆವಾಗ ಉದಯಾಸ್ತಮಾನ ಸೇವೆಯನ್ನು ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಬಂದವರಿಗೆ ಅಪ್ಪ ಪ್ರಸಾದ ಮಾತ್ರ ಇರ್ತದೆ. ಹಾಗೆ ಇವಾಗ ನಾನು ಹೊರಟೆ ಅಲ್ಲಿಂದ. ಹಾಗಾಗಿ ಒಂದು ಒಳ್ಳೆಯ ಆರಂಭ. ಅಂದರೆ ಯಾವಾಗಲೂ ಮಧುರೆಗೆ ಡೈರೆಕ್ಟ್ ಬಸ್ ಇರುತ್ತೆ. ಇವತ್ತು ಮಾತ್ರ ಬಸ್ ಇಲ್ಲ. ನನ್ನ ಹುಟ್ಟುಹಬ್ಬದಂದು ಡೈರೆಕ್ಟ್ ಬಸ್ ಇಲ್ಲ, ಹೋಗ್ಲಿಕ್ಕೂ ಬರಲಿಕ್ಕೂ. ಇಲ್ಲಂದರೆ ನನಗೆ 8 ಗಂಟೆಗೆ ಹೋದರೆ ಮತ್ತು ಪುನಃ 9ವರೆಗೆ ಬಸ್ಸು ಉಂಟು, ಡೈರೆಕ್ಟ್ ಬಸ್ಸು. ಇವಾಗ ನಾನು ಉಳಿಯತಡ್ಕ ಹೋಗಿ ಅಲ್ಲಿಂದ ಸೀತಂಗೋಳಿ ಬಂದು ಮತ್ತೆ ಬದಿರಕ್ಕ ರೋಡ್ನ ಬಸ್ಸಲ್ಲಿ ಬರಬೇಕು ನಾನು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭರಾತ್ರಿ, ಗುಡ್ ನೈಟ್.